RMM Rehoboth Media Ministries. ಸ್ತೋತ್ರದಿ ಹಾಡುವೆನ ಏನು ಇಲ್ಲದ ನನ್ನ ನೀ ನನ್ನ ಮೇಲೆತ್ತಿದೆ ನಿನ್ ಪ್ರೀತಿ ನೆನೆಸಲು ಸ್ತೋತ್ರದಿ ಹಾಡುವೆನ ಪ್ರೀತಿಸಲು ನಾ ಯೋಗ್ಯನೋ ರಾಜ ನೀ ನನ್ನ ನೆನೆಸಲು ನನ್ನ ಮನೆ ಎಷ್ಟರದು ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ಎಷ್ಟರದು ಆಶ್ವಾಸವಾದೆನಿ ಭಾರದ ಇರುಳಲ್ಲಿ ಬೆಳಕಾಗಿ ಬಂದೆನಿ ಭಯದ ಸಮಯದಲ್ಲಿ ಆಶ್ವಾಸವಾದೆನಿ ಈರುಳಲ್ಲಿ ಬೆಳಕಾಗಿ ಬಂದೆನಿ ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ ನೀ ನನ್ನ ನೆನೆಸಲು ಪ್ರೀತಿಸಲು ನಾ ಯೋಗ್ಯ
Praise the Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. What a joy to come to your home with the word of God. ದೇವರ ವಾಕ್ಯವನ್ನು ಹಿಡಿದು ನಿಮ್ಮ ಮನೆಗಳಿಗೆ ಬರುವಂತದ್ದು ಎಷ್ಟು ಉಲ್ಲಾಸಕರವಾಗಿದೆ. Our God is a miracle working God. ನಮ್ಮ ದೇವರು ಅದ್ಭುತಗಳನ್ನ ನಡೆಸುವ ದೇವರು. Even as you are waiting upon the Lord for God to speak to you, if you are going through troubles, if you are going through a situation, I am telling you, my God is a God who will speak to us in our lives. ಸಮಸ್ಯೆಗಳ ಮಧ್ಯದಲ್ಲಿ, ತೊಂದರೆಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ದೇವರೇ ನನ್ನೊಂದಿಗೆ ಮಾತನಾಡು ಎಂಬುದಾಗಿ ಕಾತುರದಿಂದ ಕುಳಿತಿರುವುದಾದರೆ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾನೆ. He is a God who will answer our prayers. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವ ದೇವರು ಆತನಾಗಿದ್ದಾನೆ. He is a God when we call upon his name, he will answer us and he will do great and mighty things which we do not know. ಆತನನ್ನು ನಾವು ಕೂಗಿ ಕರೆಯುವಾಗ ಆತನು ನಾವು ಅರಿಯದೆ ಇರುವಂತ ಮಹತ್ವದ ಅದ್ಭುತಗಳನ್ನು ನಡೆಸುವವನಾಗಿದ್ದಾನೆ. He is a God, will be waiting with his open arms to receive us and to hear us all those whatever we cry out to him. ಆತನು ತನ್ನ ಎರಡು ಕರಗಳನ್ನು ಚಾಚುತ್ತಾ ನಾವು ಆತನಿಗೆ ಕೂಗಿ ಕರೆಯುವುದನ್ನು ಕೇಳಿ ಆತನು ನಮ್ಮನ್ನು ಅಲಂಗಿಸಲಿಕ್ಕಾಗಿ ಕಾಯುತ್ತಾನೆ. Hallelujah. Hallelujah. Today I want to tell you, ಈ ದಿನದಲ್ಲಿ ನಾನು ನಿಮಗೆ ಹೇಳುತ್ತೇನೆ, this day is going to be your day. ಈ ದಿನವು ನಿನ್ನ ದಿನವಾಗಿರುತ್ತದೆ. The word what God is going to speak to you, develop that hungerness to receive something from God, claiming it, amen, and claiming it with authority. You will see mountains moving out from your lives. ನಿಮ್ಮ ಜೀವಿತದಲ್ಲಿ ದೇವರ ವಾಕ್ಯಗಳನ್ನ ನೀವು ಹೊಂದಿಕೊಂಡು ಅದನ್ನ ನಿಮ್ಮಲ್ಲಿ ಪ್ರಾಯೋಗಿಕವಾಗಿ ಹೆಚ್ಚಿಸಿಕೊಳ್ಳುವುದಕ್ಕಾಗಿ ನೀವು ಪ್ರಯತ್ನಿಸುವಾಗ ಸಮಸ್ಯೆಯ ಪರ್ವತಗಳು ಚಲಿಸುತ್ತವೆ. Hallelujah. Hallelujah. We have been meditating upon how to receive blessings from God. ನಾವು ಧ್ಯಾನ ಮಾಡುತ್ತಾ ಇದ್ದೆವು ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವುದು ಹೇಗೆ ಎಂಬುದಾಗಿ. He is a God who is always long to bless us. He bless each one of us. ನಮ್ಮ ಪ್ರತಿಯೊಬ್ಬರನ್ನ ಆಶೀರ್ವದಿಸಲಿಕ್ಕಾಗಿ ಕಾಯುವವನಾತನಾಗಿದ್ದಾನೆ. Because God says that he has a plan and purpose in each one of our life, a plan to prosper us, not to harm us, a plan to bring a bright hope and future, according to Jeremiah 29:11 and 12. ಆತನು ನಮ್ಮ ಕುರಿತಾಗಿ ಇಟ್ಟುಕೊಂಡಿರುವಂತ ಆಲೋಚನೆಗಳು ಹಿತದ ಆಲೋಚನೆಗಳೇ ವಿನಃ ಅಹಿತದ ಆಲೋಚನೆಗಳಲ್ಲ ಎಂಬುದಾಗಿ ಯೆರೆಮೀಯನ ಪ್ರವಾದನೆಯ ಗ್ರಂಥ 29ನೇ ಅಧ್ಯಾಯದ 11ನೇ ವಚನದಲ್ಲಿ ನೋಡುತ್ತೇವೆ. This day I want to tell you, when you have given your life to Jesus, you are the child of God and God has chosen you for you to receive every promises and every blessing what God has declared in his word. ನೀನು ಯೇಸು ಕ್ರಿಸ್ತನ ಮಗನಾಗಿ ಮಗಳಾಗಿ ಮಾರ್ಪಾಡಾಗುವಾಗ ದೇವರು ನಿನಗೆ ಆರಿಸಿಕೊಳ್ಳುವ ಆಯ್ಕೆಯನ್ನು ಕೊಟ್ಟಿದ್ದಾನೆ. Today I want to tell you, ಈ ದಿನದಲ್ಲಿ ನಾನು ನಿಮಗೆ ಹೇಳುತ್ತೇನೆ, John chapter 15:16 says, God says, you have not chosen me, but I have chosen you and appointed you so that you might go and bear fruit, the fruit that will last. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 16ನೇ ವಚನದಲ್ಲಿ ಹೇಳುವ ಪ್ರಕಾರ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂಬುದಾಗಿ. You didn't choose God, ನೀವು ದೇವರನ್ನು ಆರಿಸಿಕೊಳ್ಳಲಿಲ್ಲ, but God chose you today. ದೇವರು ನಿಮ್ಮನ್ನ ಈ ದಿನದಲ್ಲಿ ಆರಿಸಿಕೊಂಡಿದ್ದಾನೆ, so that you will bear fruit. The fruit will last in each one of our lives. ನೀವು ಫಲ ಕೊಡುವವರಾಗಬೇಕು, ಆ ಫಲವು ನೆಲೆ ನಿಲ್ಲುವಂತದ್ದಾಗಬೇಕು. Hallelujah. Hallelujah. The next verse he says, ಮುಂದಿನ ವಚನದಲ್ಲಿ ಆತನು ಹೇಳುತ್ತಾನೆ, and so whatever you ask in my name, the Father will give it to you. ನೀವು ನನ್ನ ಹೆಸರಿನಲ್ಲಿ ಏನನ್ನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. Hallelujah. Hallelujah. Today whatever situation you are going through in your life, ನಿಮ್ಮ ಜೀವಿತದಲ್ಲಿ ಏನೆಲ್ಲ ಸನ್ನಿವೇಶಗಳ ಮಧ್ಯದಲ್ಲಿ ನೀವು ಹಾದು ಹೋಗುತ್ತಾ ಇರಬಹುದು. today you might be saying you have lost hope in everything. ನೀವು ಈ ದಿನದಲ್ಲಿ ಹೇಳುತ್ತಾ ಇರಬಹುದು, ನಾನು ಎಲ್ಲದರಲ್ಲಿ ನಿರೀಕ್ಷೆಯನ್ನು ಕಳೆದುಕೊಂಡಿದ್ದೇನೆ. Today you might be saying, I am unable to bear this tormentation or the attacks of the enemy upon our life. ನನ್ನ ಜೀವಿತದಲ್ಲಿ ಸೈತಾನನು ಮಾಡುತ್ತಾ ಇರುವಂತ ಈ ಒಂದು ಹೋರಾಟವನ್ನ ನನ್ನಿಂದ ಸಹಿಸಿಕೊಳ್ಳಲಿಕ್ಕೆ ಆಗುತ್ತಿಲ್ಲ ಎಂಬುದಾಗಿ ಹೇಳುತ್ತಾ ಇರಬಹುದು. Today you might have lost your peace and you be crying out to God, how am I going to overcome this situation in my life? ಸಮಾಧಾನವನ್ನ ಕಳೆದುಕೊಂಡು ದೇವರನ್ನ ನೋಡುತ್ತಾ ಕೂಗುತ್ತಾ ಇರಬಹುದು, ನಾನು ಈ ಸನ್ನಿವೇಶವನ್ನು ಹೇಗೆ ಜಯಿಸಬಲ್ಲೆ ಎಂಬುದಾಗಿ. God is taking total control about every situation what you are going through in your lives. ನಿಮ್ಮ ಜೀವಿತದಲ್ಲಿ ನೀವು ಹಾದು ಹೋಗುತ್ತಿರುವಂತ ಎಲ್ಲ ಸನ್ನಿವೇಶಗಳ ನಿಯಂತ್ರಣವನ್ನ
ದೇವರು ತೆಗೆದುಕೊಳ್ಳುತ್ತಾನೆ. Hallelujah. Hallelujah. Isaiah chapter 60 verses 1 it says, ಯೆಶಾಯನ ಪ್ರವಾದನೆಯ ಗ್ರಂಥ 60ನೇ ಅಧ್ಯಾಯದ 1ನೇ ವಚನ ಹೇಳುತ್ತದೆ, Arise, shine, for the light has come. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. Arise, shine, for your light has come. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. The glory of the Lord will rise upon you. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. Hallelujah. 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 The last 4 episodes we saw how to receive blessings from God. ಕಳೆದ 4 ಸಂಚಿಕೆಯಲ್ಲಿ ನಾವು ನೋಡಿದೆವು ಹೇಗೆ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು ಎಂಬುದಾಗಿ. God says He has a plan and purpose in each one of our lives. ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ದೇವರ ಯೋಚನೆಯು ಉದ್ದೇಶವು ಉಂಟು. He is a God who will prosper us. He is a God who will not harm us. ನಮ್ಮನ್ನ ಅಭಿವೃದ್ಧಿ ಪಡಿಸುವ ದೇವರು, ನಮ್ಮನ್ನ ಹಾನಿ ಪಡಿಸದೇ ಇರುವ ದೇವರು ಆತನು. He is a God who has chosen us so that whatever we ask in Abba Father in heaven will be able to give it to us. ದೇವರು ನಮ್ಮನ್ನ ಆರಿಸಿಕೊಂಡ ಕಾರಣ ಪರಲೋಕದ ತಂದೆಯಾದ ದೇವರಿಗೆ ಅಪ್ಪ ತಂದೆಯೇ ಎಂಬುದಾಗಿ ನಾವು ಕೂಗಿ ಕೇಳುವಾಗ ಎಲ್ಲದಕ್ಕೂ ಆತನು ಉತ್ತರ ಕೊಡುತ್ತಾನೆ. He has chosen us to bear fruit in our life. ನಮ್ಮ ಜೀವಿತದಲ್ಲಿ ನಾವು ಫಲ ಕೊಡುವವರಾಗಬೇಕೆಂಬುದಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. And God says, I'm telling you, ದೇವರು ಹೇಳುತ್ತಾ ಇದ್ದಾನೆ, ನಾನು ಹೇಳುತ್ತೇನೆ, arise, shine, for your light has come. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. And the glory of the Lord will rise upon you. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. Whatever situation you are going through in your life, ಏನೇ ಸನ್ನಿವೇಶಗಳ ಮಧ್ಯದಲ್ಲಿ ನಿನ್ನ ಜೀವಿತದಲ್ಲಿ ನೀನು ಹಾದು ಹೋಗುತ್ತಾ ಇರಬಹುದು. arise, shine, for the God's light has come upon it. ಏಳು ಪ್ರಕಾಶಿಸು, ಯೆಹೋವನ ಬೆಳಕು ನಿನ್ನ ಮೇಲೆ ಉದಯಿಸಿದೆ. And the glory of the Lord is going to rise upon you. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. And the glory of God is going to rise up in every situation in your life. ಎಲ್ಲ ಸನ್ನಿವೇಶಗಳಲ್ಲಿ ನಿನ್ನ ಜೀವಿತದಲ್ಲಿ ಯೆಹೋವನ ತೇಜಸ್ಸು ಉದಯಿಸುತ್ತದೆ. Hallelujah. 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 How we can receive blessings in our lives. ಹೇಗೆ ನಾವು ದೇವರ ಆಶೀರ್ವಾದಗಳನ್ನು ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಬಹುದು? God is saying to rise, for the glory of God or the light of God is coming upon us. ದೇವರು ಹೇಳುತ್ತಾನೆ, ಏಳು ಪ್ರಕಾಶಿಸು, ನಿನಗೆ ದೇವರ ಬೆಳಕು ಬಂದಿದೆ ಎಂಬುದಾಗಿ. In the last 4 episodes we saw that we need to walk in the fear of the Lord. ಕಳೆದ 4 ಸಂಚಿಕೆಯಲ್ಲಿ ನಾವು ಕೇಳಿದ್ದೇವೆ, ನಾವು ದೇವರ ಭಯದಲ್ಲಿ ನಡೆಯಬೇಕು ಎಂಬುದಾಗಿ. We saw how Job walked in fear and how he saw the blessings of God in his life. ನಾವು ನೋಡಿದೆವು ಯೋಬನು ಹೇಗೆ ದೇವರಿಗೆ ಭಯಪಟ್ಟು ದೇವರ ಆಶೀರ್ವಾದವನ್ನು ತನ್ನ ಜೀವಿತದಲ್ಲಿ ನೋಡಿದನು ಎಂಬುದಾಗಿ. Second thing we saw that we need to have Jesus in every walk of our life for us to see everything to be successful in our life. ಎರಡನೆಯದಾಗಿ ನಮ್ಮ ಜೀವಿತದ ಪ್ರತಿ ಹೆಜ್ಜೆಯಲ್ಲಿಯೂ ನಮ್ಮ ಯಶಸ್ಸಿಗೋಸ್ಕರವಾಗಿ ಯೇಸು ನಮ್ಮೊಂದಿಗಿರಬೇಕು. Today I want to tell you, ಈ ದಿನ ನಾನು ನಿಮಗೆ ಹೇಳುತ್ತೇನೆ, when you walk with fear, ನೀವು ಭಯದಲ್ಲಿ ನಡೆಯುವಾಗ everything will be aligned in your life and God's presence will move with you because God will stand with you and God will fight for you in every walk of your life. ಎಲ್ಲವೂ ಕ್ರಮವಾಗಿ ಇರುತ್ತದೆ. ದೇವರು ನಿನ್ನೊಂದಿಗೆ ಇರುತ್ತಾನೆ. ಆತನ ಸಾನ್ನಿಧ್ಯವು ನಿನ್ನ ಎಲ್ಲಾ ಕಾರ್ಯಗಳಲ್ಲಿ ಜೊತೆ ಕಾರ್ಯ ಮಾಡುತ್ತದೆ. Second thing, we need to have Jesus as our Lord and Savior in every walk of our life. ನಮ್ಮ ಪ್ರತಿ ಹೆಜ್ಜೆಯಲ್ಲಿ ಎರಡನೆಯದಾಗಿ ಯೇಸು ಕ್ರಿಸ್ತನನ್ನು ನಾವು ಹೊಂದಿಕೊಂಡವರಾಗಿರಬೇಕು. When we commit our way and to trust God in our life, we will see victory coming in our lives. ನಮ್ಮ ಪ್ರತಿ ಮಾರ್ಗಗಳಲ್ಲಿ ನಾವು ದೇವರ ಮೇಲೆ ಭರವಸೆ ಇಟ್ಟವರಾಗಿ ಮುಂದೆ ಸಾಗುವಾಗ ಜಯವು ನಮ್ಮ ಜೀವಿತದಲ್ಲಿ ಬರುತ್ತದೆ. When we trust in the Lord with all our heart and leaning not in our understanding, in all our ways, we are going to see our paths will be made straight. ನಾವು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳುವವರಾಗಿರದೆ ಎಲ್ಲ ವಿಷಯಗಳಲ್ಲಿ ದೇವರಿಗೆ ಭಯಪಟ್ಟು ನಡೆಯುವಾಗ ಎಲ್ಲವನ್ನ ಆತನು ನಮ್ಮ ಮಧ್ಯದಲ್ಲಿಯೇ ಕಾರ್ಯ ನಡೆಸುತ್ತಾನೆ. Hallelujah. 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 Third thing, how blessings can come behind us. ಮೂರನೆಯದಾಗಿ ಹೇಗೆ ಆಶೀರ್ವಾದ ನಮ್ಮ ಹಿಂದೆ ಬರ್ತದೆ. How blessings can we receive in our life. ಹೇಗೆ ನಾವು ಆಶೀರ್ವಾದವನ್ನು ನಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಬಹುದು. Third thing, we need to seek the Lord every day in our lives. ಪ್ರತಿನಿತ್ಯವೂ ನಾವು ದೇವರನ್ನು ನಮ್ಮ ಜೀವಿತದಲ್ಲಿ ಬಯಸುವವರಾಗಿ ಹುಡುಕಬೇಕು. When you don't have a relationship with God, ದೇವರೊಂದಿಗೆ ಒಂದು ಸಂಬಂಧವು ಇರದೆ ಹೋಗುವಾಗ, when you don't seek God in your life, ನಿಮ್ಮ ಜೀವಿತದಲ್ಲಿ ದೇವರನ್ನ ನೀವು ಹುಡುಕದೆ ಇರುವಾಗ, when you don't have time for God in your life, ನಿಮ್ಮ ಜೀವಿತದಲ್ಲಿ ದೇವರಿಗೆ ಕೊಡಬೇಕಾದ ಸಮಯವು ನಿಮ್ಮಲ್ಲಿ ಇಲ್ಲದೆ ಇರುವಾಗ, you can
cannot see success in your life. ನಿಮ್ಮ ಜೀವಿತದಲ್ಲಿ ನೀವು ಯಶಸ್ಸನ್ನು ಕಾಣಲಿಕ್ಕೆ ಆಗುವುದಿಲ್ಲ. You cannot see the favor of God in your life. ದೇವರ ದಯೆಯನ್ನು ನೀವು ನೋಡುವುದಕ್ಕೆ ಆಗುವುದಿಲ್ಲ. You cannot see God doing miracles in your life. ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡುವುದನ್ನು ನೋಡಲಿಕ್ಕೆ ಆಗುವುದಿಲ್ಲ. Because the Bible says in Matthew chapter 6 verses 33. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ ಹೇಳುತ್ತದೆ, Seek ye first the kingdom of God and his righteousness, and all things shall be added unto you. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. Seek ye first the kingdom of God ದೇವರ ರಾಜ್ಯಕ್ಕಾಗಿ ತವಕಿಸಿರಿ, and his righteousness, ಆತನ ನೀತಿಗಾಗಿ ತವಕಿಸಿರಿ. and all things, God says, everything God will take care of it, and God will make it way for you in your life. ದೇವರು ಹೇಳುತ್ತಾನೆ, ಎಲ್ಲದರಲ್ಲಿ ಆತನು ಮಾರ್ಗಗಳನ್ನು ಮಾಡಿ ಆತನು ನಿಮಗೆ ಕಾರ್ಯವನ್ನ ಮಾಡುತ್ತಾನೆ. Today many of you are watching this program. ಈ ದಿನದಲ್ಲಿ ಅನೇಕರು ಈ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಾ ಇದ್ದೀರಿ. You have been busy with so many things. ನೀವು ಅನೇಕ ಕಾರ್ಯಗಳಲ್ಲಿ ಒತ್ತಡಕ್ಕೊಳಗಾಗಿದ್ದೀರಿ. You don't have time for God. ದೇವರಿಗಾಗಿ ನಿಮ್ಮ ಬಳಿ ಸಮಯವಿಲ್ಲ. You don't have that commitment with God. ದೇವರೊಂದಿಗೆ ಒಂದು ಒಪ್ಪಂದವಿಲ್ಲ. That's why you are being able to see failure after failure in your life. ಅದಕ್ಕಾಗಿಯೇ ನಿಮ್ಮ ಜೀವಿತದಲ್ಲಿ ಸೋಲುಗಳ ಮೇಲೆ ಸೋಲುಗಳನ್ನು ನೋಡುತ್ತಿದ್ದೀರಿ. You don't have your personal time with God. ದೇವರೊಂದಿಗೆ ನಿಮ್ಮ ವೈಯಕ್ತಿಕವಾದಂತ ಸಮಯವು ನಿಮಗೆ ದೇವರೊಂದಿಗೆ ಇಲ್ಲ. You don't have that family time of prayer with God. ಕುಟುಂಬ ಪ್ರಾರ್ಥನೆಗಾಗಿ ನಿಮ್ಮಲ್ಲಿ ಸಮಯವಿಲ್ಲ. That's why there is no peace in your family. ಅದಕ್ಕಾಗಿಯೇ ನಿಮ್ಮ ಕುಟುಂಬಗಳಲ್ಲಿ ಸಮಾಧಾನವಿಲ್ಲ. That's why you have been seeing disturbance and got a lot of problems happening in your life, in your family. ಅದಕ್ಕಾಗಿಯೇ ನಿಮ್ಮ ಕುಟುಂಬದಲ್ಲಿ ಅನೇಕ ತೊಂದರೆಗಳು ಗಲಿಬಿಲಿಗಳಾಗುವುದನ್ನು ನೋಡುತ್ತಿದ್ದೀರಿ. God has to do something in your life. ದೇವರು ನಿಮ್ಮ ಜೀವಿತದಲ್ಲಿ ಏನನ್ನಾದರೂ ಮಾಡಬೇಕು. Your time with God, ನಿಮ್ಮ ಸಮಯ ದೇವರೊಂದಿಗೆ, your time for prayers, ನಿಮ್ಮ ಸಮಯವು ಪ್ರಾರ್ಥನೆಗಾಗಿ, your personal relationship with God should be stronger and stronger every day in your life. ಪ್ರತಿನಿತ್ಯವೂ ದೇವರೊಂದಿಗಿರುವ ನಿಮ್ಮ ಸಂಬಂಧವು ಗಟ್ಟಿಯಾಗುತ್ತಲೇ ಇರಬೇಕು. When you start anything, any kind of work, you need to put it into the Lord's hand, saying, Lord, I lift my hands because it is not me. I cannot do anything. But when you are there with me, I can be able to do it. ನಿಮ್ಮ ಕರಗಳನ್ನು ಎತ್ತಿ ಹೇಳಬೇಕು, ದೇವರೇ, ಇದು ನನ್ನಿಂದ ಅಲ್ಲ, ನಿನ್ನ ಮೂಲಕವಾಗಿ ನೀನು ಸಹಾಯ ಮಾಡಿದರೆ ನಾನು ಏನನ್ನು ಮಾಡಬಲ್ಲೆ ಎಂಬುದಾಗಿ ಹೇಳಬೇಕು. Today we do many big transactions. ನಾವು ಈ ದಿನಮಾನಗಳಲ್ಲಿ ಅನೇಕ ಹಣವನ್ನ ಆ ಕಡೆ ಈ ಕಡೆ ನಾವು ಕಳಿಸುವವರಾಗಿರುತ್ತೇವೆ. We do many big transactions. ಅನೇಕ ದೊಡ್ಡ ಹಣವನ್ನ ಆ ಕಡೆ ಈ ಕಡೆ ಕಳಿಸುತ್ತೇವೆ. We do many big businesses. ದೊಡ್ಡ ವ್ಯವಹಾರಗಳನ್ನು ಮಾಡುತ್ತೇವೆ. We take many big decisions. ದೊಡ್ಡ ತೀರ್ಮಾನಗಳನ್ನು ಮಾಡುತ್ತೇವೆ. But we don't seek God. ನಾವು ದೇವರನ್ನ ಹುಡುಕದೆ ಹೋದರೆ, we don't seek God. ನಾವು ದೇವರನ್ನ ಹುಡುಕುವವರಾಗಿಲ್ಲ. We don't have that personal relationship with God. ನಮಗೆ ದೇವರೊಂದಿಗೆ ವೈಯಕ್ತಿಕವಾದ ಒಂದು ಸಂಬಂಧವಿಲ್ಲ. That's why we see failures. ಅದಕ್ಕಾಗಿಯೇ ಸೋಲನ್ನು ನೋಡುತ್ತೇವೆ. That's why we are going through loss. ಅದಕ್ಕಾಗಿಯೇ ನಾವು ನಷ್ಟಗಳನ್ನು ನೋಡುತ್ತಾ ಇದ್ದೇವೆ. When you have a connection with God, ನಿಮಗೆ ದೇವರೊಂದಿಗೆ ಒಂದು ಸಂಬಂಧ ಇದೆಯಾ? when you have a relationship with God, ನಿಮಗೆ ಯಾವಾಗ ದೇವರೊಂದಿಗೆ ಒಂದು ಸಂಬಂಧ ಉಂಟಾಗುತ್ತದೆಯೋ, everything will be aligned, because God will take a total control, and God will never allow any kind of loss or any kind of wrong decision for you to go through in your life. ಎಲ್ಲವನ್ನ ದೇವರು ಕ್ರಮಪಡಿಸುವವನಾಗಿರುತ್ತಾನೆ. ಯಾವುದೇ ಬೇಡವಾದ ತೀರ್ಮಾನ, ತಪ್ಪಾದವುಗಳನ್ನು ಮಾಡುವುದಕ್ಕೆ ಬಿಡುವುದಿಲ್ಲ. ಎಲ್ಲವನ್ನ ದೇವರು ನಿಯಂತ್ರಿಸುತ್ತಾನೆ. As a child of God, God expects you to look to Him and to fellowship with Him and to discuss or to wait upon Him for everything, for whatever you do. When you wait upon with God, when you have a relationship with God, you will see victory coming in your life. ದೇವರ ಮಕ್ಕಳಾಗಿರುವ ನಮ್ಮಿಂದ ದೇವರು ಎದುರು ನೋಡುವಂತದ್ದು, ಆತನೊಂದಿಗೆ ಒಂದು ಸಂಬಂಧ, ಆತನೊಂದಿಗೆ ಒಂದು ಬಾಂಧವ್ಯವನ್ನ ನಾವು ಹೊಂದಿದವರಾಗಿ ನಡೆಯುವಾಗ ನಮ್ಮ ಜೀವಿತದಲ್ಲಿ ಜಯವು ನಮ್ಮ ಬಳಿ ಬರುತ್ತದೆ. Jeremiah 29:12 and 13 says, ಯೆರೆಮೀಯನ ಪ್ರವಾದನೆಯ ಗ್ರಂಥ 29ನೇ ಅಧ್ಯಾಯ
12:13 ಹೇಳ್ತದೆ, then you will call on me and come and pray to me and I will listen to you. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. God says, I am willing to listen to your prayers. ದೇವರು ಹೇಳುತ್ತಾನೆ, ನಾನು ನಿಮ್ಮ ಪ್ರಾರ್ಥನೆಗಳನ್ನ ಕೇಳಲಿಕ್ಕಾಗಿದ್ದೇನೆ. I am willing to hear your cry. ನಿಮ್ಮ ಕೂಗನ್ನ ಕೇಳಲಿಕ್ಕಾಗಿದ್ದೇನೆ. I am willing to overcome every situation, whatever you are going through, and I am going to do it everything for you. ಏನೆಲ್ಲ ಸನ್ನಿವೇಶಗಳ ಮಧ್ಯದಲ್ಲಿ ನೀನು ಹಾದು ಹೋಗುತ್ತಾ ಇದ್ದೀಯೋ ಅವುಗಳನ್ನ ನಾನು ಜಯಿಸುತ್ತೇನೆ ನಿನಗಾಗಿ. Have you ever looked to God? Have you ever gone to God and have you ever prayed unto him? ನೀವು ದೇವರ ಬಳಿಗೆ ಹೋಗಿ ದೇವರ ಸನ್ನಿಧಾನದಲ್ಲಿ ಆತನಿಗೆ ನೀವು ಪ್ರಾರ್ಥನೆ ಮಾಡಿದ್ದೀರೋ? And today I want to tell you, ಈ ದಿನದಲ್ಲಿ ನಾನು ನಿಮಗೆ ಹೇಳುತ್ತೇನೆ, God says, ದೇವರು ಹೇಳುತ್ತಾನೆ, call on me, ನನ್ನನ್ನ ಕರೆಯಿರಿ, call on me, ನನ್ನನ್ನ ಕೂಗಿರಿ, and come and pray to me. ನನ್ನ ಬಳಿಗೆ ಬಂದು ನನಗೆ ಪ್ರಾರ್ಥನೆ ಮಾಡಿರಿ, I will listen to you. ನಾನು ನಿಮ್ಮ ಕೂಗನ್ನ ಕೇಳುತ್ತೇನೆ. 13th verse says, 15ನೇ ವಚನ ಹೇಳುತ್ತದೆ, God is assuring, saying that you will seek me and find me when you seek me with all your heart. 13ನೆಯ ವಚನದಲ್ಲಿ ನಾವು ನೋಡುತ್ತೇವೆ, ನೀವು ನನ್ನನ್ನ ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. Hallelujah. 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 God is confirming you, saying that you will seek me and find me when you seek me with all your heart. ದೇವರು ಹೇಳುತ್ತಾ ಇದ್ದಾನೆ, ದೇವರು ಅದನ್ನ ರುಜುಪಡಿಸುತ್ತಾ ಇದ್ದಾನೆ, ನೀವು ನನ್ನನ್ನು ಹುಡುಕಿ ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುತ್ತೀರಿ ಎಂಬುದಾಗಿ. Just for sake of spending time, don't have that religious mind thinking that, oh, I have to spend time with God, oh, otherwise God will do things. But I'm telling you, bring that love towards God, to spend time to seek God in your life. When you seek him with all your heart and all your mind, God says you will be able to find him. ಧಾರ್ಮಿಕರಾಗಿದ್ದುಕೊಂಡು ದೇವರಿಗಾಗಿ ಸಮಯವನ್ನ ಕೊಡಬೇಕೆಂಬುದಾಗಿ ಅಲ್ಲ, ಮನಪೂರ್ವಕವಾಗಿ ನೀವು ಆತನನ್ನ ಹುಡುಕುವವರಾಗಿರ್ರಿ. Today I want to tell you, ಈ ದಿನದಲ್ಲಿ ನಾನು ನಿಮಗೆ ಹೇಳುತ್ತೇನೆ, he is a God who will be able to answer our cry when we look to him and when we call upon his name. ನಾವು ಆತನನ್ನ ನೋಡುತ್ತಾ ಆತನಿಗೆ ಮೊರೆ ಇಡುವಾಗ ಆತನು ನಮಗೆ ಉತ್ತರ ಕೊಡುವವನಾಗಿದ್ದಾನೆ. Hallelujah. Hallelujah. Whatever situation you are going through in your life, ನಿಮ್ಮ ಜೀವಿತದ ಏನೆಲ್ಲ ಸನ್ನಿವೇಶಗಳ ಮಧ್ಯದಲ್ಲಿ ನೀವು ಹಾದು ಹೋಗುತ್ತಾ ಇರಬಹುದು, learn to build your relationship with God. Every day your relationship should be stronger and stronger with God. ದೇವರೊಂದಿಗಿರುವಂತ ನಿಮ್ಮ ಸಂಬಂಧವನ್ನ ಬಲಪಡಿಸುವುದನ್ನ ಕಲಿತುಕೊಳ್ಳಿರಿ. ದಿನೇ ದಿನೇ ನಿಮ್ಮ ಸಂಬಂಧವು ಆತನೊಂದಿಗೆ ದೃಢವಾಗುತ್ತಾ ಇರಲಿ. Then you will see the blessings of God in your life. ಆಗ ನಿಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನ ನೋಡುತ್ತೀರಿ. If you turn your Bibles to 2nd Chronicles chapter 26 chapter 1st verse and 3rd and 4th verse. ನೀವು 2 ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ 1, 2, 3ನೇ ವಚನ ನೋಡುವಾಗ, the Bible says in the first verse, it says, then all the people of Judah took Uzziah, who was 16 years old, and made him a king in the palace of his father Amaziah. ಅನಂತರ ಎಲ್ಲ ಯಹೂದ್ಯರು ಕೂಡಿ 16 ವರ್ಷದವನಾಗಿದ್ದ ಉಜ್ಜಿಯನನ್ನು ಅವನ ತಂದೆಯಾದ ಅಮಚ್ಯನಿಗೆ ಬದಲಾಗಿ ಅರಸನನ್ನಾಗಿ ಮಾಡಿದರು. The Bible speaks about Uzziah, who was a 16-year-old boy, who they made him as a king in the place of his father Amaziah. 16 ವರ್ಷ ಪ್ರಾಯವುಳ್ಳ ಉಜ್ಜಿಯನನ್ನ ಅವನ ತಂದೆ ಅಮಚ್ಯನ ಬದಲಾಗಿ ಅರಸನನ್ನಾಗಿ ಮಾಡಿದ್ದಾರೆ. The Bible says in the 3rd verse, Uzziah was 16 years old when he became king, and he reigned in Jerusalem for 52 years. ಉಜ್ಜಿಯನು ಪಟ್ಟಕ್ಕೆ ಬಂದಾಗ 16 ವರ್ಷದವನಾಗಿದ್ದನು, ಅವನು ಯೆರೂಸಲೇಮಿನಲ್ಲಿ 52 ವರ್ಷ ಆಳಿದನು ಎಂಬುದಾಗಿ ನೋಡುತ್ತೇವೆ. Just imagine this young boy, they are making him as a king, and the Bible says for 52 years he ruled as a king in the Israel. ಊಹಿಸಿ ನೋಡಿರಿ, 16 ವರ್ಷ ಪ್ರಾಯವುಳ್ಳ ಈ ಯೌವನಸ್ಥನನ್ನ ಅವರು ಅರಸನನ್ನಾಗಿ ನೇಮಿಸುವಾಗ ಅವನು 52 ವರ್ಷ ಆಳ್ವಿಕೆ ಮಾಡಿದ್ದಾನೆ. What was the success for him to rule for such long, for 52 years as a king? 52 ವರ್ಷಗಳ ಕಾಲ ಯಶಸ್ವಿಯಾದ ರಾಜನಾಗಿ ಆಡಳಿತ ಮಾಡುವುದಕ್ಕೆ ಏನು ಕಾರಣ? The 4th verse he says, he did what was right in the eyes of the Lord,
just as his father Amaziah had done. ಅವನು 4ನೇ ವಚನದಲ್ಲಿ ನೋಡುತ್ತೇವೆ, ಅವನು ತನ್ನ ತಂದೆಯಾದ ಅಮಚ್ಯನಂತೆ ಯೆಹೋವನ ಚಿತ್ತಾನುಸಾರ ನಡೆದನು ಎಂಬುದಾಗಿ ನೋಡುತ್ತೇವೆ. He did what was right, and that means he was walking blameless, and he was walking in the fear of God as how his father walked in the sight of God. ದೇವರ ದೃಷ್ಟಿಯಲ್ಲಿ ಅವನ ತಂದೆಯು ಹೇಗೆ ನಡೆದನು, ದೋಷವು ಕಳಂಕವು ಇಲ್ಲದವನಾಗಿ ಹಾಗೆಯೇ ಅವನು ನಡೆದನು. And the 5th verse he said, he sought God during the days of Zechariah, who instructed him in the fear of God. As long as he sought the Lord, God gave him success. 5ನೇ ವಚನವನ್ನು ನೋಡುವಾಗ ದೇವ ಭಕ್ತಿಯನ್ನು ಬೋಧಿಸುತ್ತಿದ್ದ ಜಕರ್ಯನ ಜೀವಮಾನದಲ್ಲಿ ಅವನು ದೇವರನ್ನು ಅವಲಂಬಿಸಿಕೊಂಡಿದ್ದನು ಎಂಬುದಾಗಿ ನೋಡುತ್ತೇವೆ. The boy who was 16 years old, the Bible says he ruled for 52 years. How he ruled for 52 years was because he was walking in the fear of God and he was righteous in the eyes of God. 16 ವರ್ಷ ಪ್ರಾಯವುಳ್ಳ ಯವನಸ್ಥನು 52 ವರ್ಷಗಳ ಕಾಲ ಹೇಗೆ ಆಡಳಿತ ಮಾಡಿದನು ಎಂಬುದಾಗಿ ನೋಡುವಾಗ ಅವನು ದೇವ ಭಕ್ತಿಯಲ್ಲಿ ತುಂಬಿದವನಾಗಿ ಅಳವಡಿಸಿ ನಡೆಯುತ್ತಿದ್ದನು. And the Bible says he was seeking God, and as long as he was seeking God, God gave him success. ಹೀಗೆ ಅವನು ಅವಲಂಬಿಸಿದ ಕಾಲದಲ್ಲೆಲ್ಲ ದೇವರಾದ ಯೆಹೋವನು ಅವನನ್ನ ಅಭಿವೃದ್ಧಿಗೆ ತಂದನು ಎಂಬುದಾಗಿ ನೋಡುತ್ತೇವೆ. Today I want to tell you, ಈ ದಿನದಲ್ಲಿ ನಾನು ನಿಮಗೆ ಹೇಳುತ್ತೇನೆ, we want our life to be blessed life. We want everything to go beautiful. We need to seek God so that everything will be aligned, everything will be peaceful in our life. ನಾವು ದೇವರ ಸಾನ್ನಿಧ್ಯವನ್ನು ಅಪೇಕ್ಷಿಸುವಂತದ್ದನ್ನ ಕಲಿತುಕೊಳ್ಳಬೇಕು. ಕಲಿತು ನಾವು ನಡೆಯುವಾಗ ಎಲ್ಲವೂ ನಮ್ಮ ಜೀವಿತದಲ್ಲಿ ಯಶಸ್ವಿಕರವಾಗಿಯೂ ಸಮಾಧಾನಕರವಾಗಿಯೂ ಇರುವಂತದ್ದಾಗಿರುತ್ತದೆ. When you seek God, I'm telling you, everything will be aligned. You will never see any kind of attacks or failures or any kind of situation, but God's protection will be there and God will give you success in your life. ನೀವು ದೇವರ ಸಾನ್ನಿಧ್ಯವನ್ನ ಬಯಸುವವರಾಗಿ ನಡೆಯುವಾಗ ದೇವರೇ ನಿಮಗೆ ಯಶಸ್ವಿಯನ್ನ ಕೊಟ್ಟು ದೇವರು ನಿಮ್ಮ ಜೊತೆಗಾರನಾಗಿದ್ದು ನಿಮ್ಮನ್ನ ನಡೆಸುವವನಾಗಿರುತ್ತಾನೆ. Today I want to tell you, ಈ ದಿನದಲ್ಲಿ ನಾನು ನಿಮಗೆ ಹೇಳುತ್ತೇನೆ, this ordinary boy who was made as a king first at the age of 16, he ruled for 52 years because he walked with that fear. He walked in the righteousness of God and he sought God and he saw success in his life. 16 ವರ್ಷ ಪ್ರಾಯವುಳ್ಳ ಯವನಸ್ಥನನ್ನ ಅರಸನನ್ನಾಗಿ ನೇಮಿಸಿದಾಗ 52 ವರ್ಷಗಳ ಕಾಲದ ಆಡಳಿತವನ್ನ ಮಾಡುತ್ತಾನೆ. ಅವನು ದೇವರ ಭಯವುಳ್ಳವನಾಗಿ ದೇವರ ಸಾನ್ನಿಧ್ಯವನ್ನ ಅಪೇಕ್ಷಿಸುವುದೇ ಇದಕ್ಕೆ ಕಾರಣವಾಗಿದೆ. Today what is your connection with God? ಈ ದಿನದಲ್ಲಿ ನಿಮ್ಮ ಆ ಒಂದು ಸಂಪರ್ಕ ದೇವರೊಂದಿಗೆ ಹೇಗಿದೆ? What is your relationship with God? ದೇವರೊಂದಿಗಿನ ಆ ಸಂಬಂಧ ಹೇಗಿದೆ? Are you seeking God in your life every day in your life? ನಿಮ್ಮ ಜೀವಿತದ ಪ್ರತಿನಿತ್ಯವೂ ದೇವರನ್ನ ನೀವು ಅಪೇಕ್ಷಿಸುತ್ತಾ ಇದ್ದೀರೋ, ಹುಡುಕುತ್ತಾ ಇದ್ದೀರೋ? Are you spending your precious time with God and seeking God and waiting upon for God to speak to you in your life through his word? ದೇವರ ವಾಕ್ಯಗಳೊಂದಿಗೆ ಆತನು ನಿಮ್ಮೊಂದಿಗೆ ಮಾತನಾಡಲಿ ಎಂಬುದಾಗಿ ನಿಮ್ಮ ಸಮಯವನ್ನು ಕೊಟ್ಟು ಆತನಿಗಾಗಿ ಕಾಯುತ್ತಿದ್ದೀರೋ? Today you might have seen failure after failure. ಸೋಲುಗಳ ಮೇಲೆ ಸೋಲುಗಳನ್ನು ನೋಡಿದವರು ನೀವಾಗಿರಬಹುದು. Today you might have seen rejection after rejection. ನೀವು ತಿರಸ್ಕಾರಗಳ ಮೇಲೆ ತಿರಸ್ಕಾರಗಳನ್ನು ನೋಡಿದವರಾಗಿರಬಹುದು. Today you might be seeing disturbance after disturbance in your family. ನಿಮ್ಮ ಕುಟುಂಬ ಜೀವಿತದಲ್ಲಿ ತೊಂದರೆಗಳ ಮೇಲೆ ಅಭ್ಯಂತರಗಳನ್ನು ನೋಡಿರಬಹುದು. I want to tell you, ಆದರೆ ನಾನು ನಿಮಗೆ ಹೇಳುತ್ತೇನೆ, seek ye first the kingdom of God and his righteousness, and all things shall be added unto your life. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡುವವರು ನೀವಾಗಿರ್ರಿ, ಅದರೊಂದಿಗೆ ಎಲ್ಲಾ ಕಾರ್ಯಗಳು ನಿಮಗೆ ಒದಗಿ ಬರುತ್ತವೆ. Jesus loves you. ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ. Seek the Lord in your life so that you will see the blessings of God to rest upon your life, upon your work, upon your family, upon your future in your lives. ನೀವು ದೇವರನ್ನ ಹುಡುಕುವುದನ್ನ ಕಲಿತುಕೊಳ್ಳಿರಿ. ನಿಮ್ಮ
ಮನೆಯ ಮೇಲೆ, ನಿಮ್ಮ ಭವಿಷ್ಯತ್ತಿನ ಮೇಲೆ, ನಿಮ್ಮ ಕುಟುಂಬದ ಮೇಲೆ ದೇವರ ಆಶೀರ್ವಾದವು ನೆಲೆಯಾಗಿರ್ತದೆ. Let's pray right now. ಈಗ ನಾವು ಪ್ರಾರ್ಥನೆ ಮಾಡೋಣ. Heavenly Father, we thank you, Lord, for this beautiful day, Lord. ಪರಲೋಕದ ತಂದೆಯಾದ ದೇವರೇ, ಸುಂದರವಾದ ದಿನಕ್ಕಾಗಿ ನಿಮಗೆ ವಂದಿಸುತ್ತೇವೆ. Seek ye first the kingdom of God and his righteousness, and all things shall be added unto your word, says the Father. ನಿನ್ನ ವಾಕ್ಯವು ಹೇಳುತ್ತದೆ, ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಅವುಗಳೊಂದಿಗೆ ಎಲ್ಲಾ ಕಾರ್ಯಗಳು ನಿಮಗೆ ಒದಗಿ ಬರುತ್ತವೆ ಎಂಬುದಾಗಿ. This day we want to seek you, above Father. Give us that ability, Lord, to spend time in your presence. Give us that, Lord, desire and hungerness, oh God, to have the divine connection with you in our every walk of our life. ನಮ್ಮ ಜೀವಿತದ ಪ್ರತಿ ಹೆಜ್ಜೆಯಲ್ಲಿಯೂ ದೈವಿಕವಾದ ಒಂದು ಸಂಬಂಧವನ್ನ ಹೊಂದಿಕೊಳ್ಳುವುದಕ್ಕಾಗಿ ಬೇಕಾದಂತಹ ಆ ಒಂದು ದೈವಿಕ ಸಾನ್ನಿಧ್ಯವನ್ನ ಬಯಸುವಿಕೆಯನ್ನ ನಮಗೆ ಕೊಡು. Today we would have failed in our life to spend relationship with you, Lord, or to spend time in your presence. ದೇವರೇ, ನಿನ್ನೊಂದಿಗೆ ನಾವು ಸಮಯವನ್ನು, ನಿನ್ನೊಂದಿಗೆ ಸಂಬಂಧವನ್ನು ಗಳಿಸಿಕೊಳ್ಳುವುದರಲ್ಲಿ ನಾವು ಸೋತು ಹೋದವರಾಗಿರಬಹುದು. This day we welcome you, Lord, as our Lord and Savior. ಈ ದಿನದಲ್ಲಿ ನಾವು ನಿನ್ನನ್ನ ನಮ್ಮ ಕರ್ತನು ರಕ್ಷಕನು ಆಗಿ ಸ್ವಾಗತಿಸುತ್ತೇವೆ. I want to be your child. ನಾನು ನಿನ್ನ ಮಗನಾಗಬೇಕು. I want to follow you, Jesus. ನಾನು ನಿನ್ನನ್ನ ಹಿಂಬಾಲಿಸಬೇಕು. I want to have that relationship with you, Jesus. ನಿನ್ನೊಂದಿಗೆ ಆ ಸಂಬಂಧವನ್ನ ಹೊಂದಿಕೊಳ್ಳಬೇಕು ಯೇಸುವೆ. Come into my life, oh God. ನನ್ನ ಜೀವಿತದ ಒಳಗೆ ಬಾ. Come into my heart, oh Father. ನನ್ನ ಹೃದಯದ ಒಳಗೆ ಬಾ ಕರ್ತನೆ. I want to be your child. ನಾನು ನಿನ್ನ ಮಗುವಾಗಬೇಕು. You are my God and my Father. ನೀನೇ ನನ್ನ ದೇವರು, ನನ್ನ ತಂದೆಯು. In Jesus' name. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. Amen. I'm telling you, as you were watching this program, I saw that God's presence is coming upon your life, upon your family. And I see there is a sister who is going through skin allergy problem, rashes in your hands. And I saw that as I was praying, God was showing me that God was touching your skin right now and healing you right now. Receive this healing for the glory of God. ಪ್ರಾರ್ಥನೆಯನ್ನ ಮಾಡುತ್ತಾ ಇದ್ದಂತ ಸಮಯದಲ್ಲಿಯೇ ದೇವರು ನನಗೆ ಒಬ್ಬ ಸಹೋದರಿಯನ್ನ ತೋರಿಸಿದರು. ಆ ಸಹೋದರಿ ತನ್ನ ಕೈಗಳಲ್ಲಿ ಚರ್ಮದ ಕಾಯಿಲೆಯಿಂದ ಇರುವಂತ ಒಂದು ಸ್ಥಿತಿಯಲ್ಲಿ ಇರುವವರು. You've been spending lot of money on that, but God saying that God is a God who will heal you. Right now he is healing you, my sister. ನೀನು ಅದರಿಂದ ಗುಣಮುಖಳಾಗಲಿಕ್ಕಾಗಿ ಹಣವನ್ನ ಹೇರಾಳವಾಗಿ ವೆಚ್ಚ ಮಾಡಿದ್ದೀಯ. ಆದರೆ ದೇವರು ನಿನ್ನನ್ನ ಈ ದಿನದಲ್ಲಿ ಗುಣಪಡಿಸುತ್ತಾ ಇದ್ದಾನೆ ನನ್ನ ಸಹೋದರಿ. Spend time with God. God will take care of everything in your life. ದೇವರ ಸನ್ನಿಧಾನದಲ್ಲಿ ಸಮಯವನ್ನ ಕಳೆಯುವವಳಾಗು. ದೇವರು ನಿನ್ನ ಎಲ್ಲ ವಿಷಯಗಳನ್ನ ತೊಟ್ಟಿಗೆ ತೆಗೆದುಕೊಳ್ಳುತ್ತಾನೆ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್.